ಮುದ್ದುಲಕ್ಷ್ಮಿ ಸೀರಿಯಲ್ನಲ್ಲಿ ಒಟ್ಟಿಗೆ ನಟಿಸಿದಂಥ ಅಶ್ವಿನಿ ಮತ್ತು ಧ್ರುವಂತ್ ಇಬ್ಬರೂ ಕೂಡ ಬಿಗ್ ಬಾಸ್ಗೆ ಬಂದರು. ಆದರೆ ಬಿಗ್ ಬಾಸ್ನಲ್ಲಿ ಒಬ್ಬರಿಗೊಬ್ಬರು ಪರಿಚಯವೇ ಇಲ್ಲ ಅನ್ನೋ ರೀತಿಯಲ್ಲಿ ವರ್ತನೆ ಮಾಡ್ತಾ ಇದ್ರು. ತುಂಬ ಜನಕ್ಕೆ ಅನುಮಾನ ಬಂದಿತ್ತು, ಇವರು ಸುಮಾರು ವರ್ಷಗಳ ಕಾಲ ಒಂದೇ ಸೀರಿಯಲ್ನಲ್ಲಿ ಒಟ್ಟಿಗೆ ನಟಿಸಿದ್ರು, ಬಿಗ್ ಬಾಸ್ ಮನೆಯಲ್ಲಿ ಪರಿಚಯವೇ ಇಲ್ಲದ ರೀತಿಯಲ್ಲಿ ಓಡಾಡ್ತಾ ಇದ್ದಾರಲ್ಲ, ಹೆಂಗಿದೆಲ್ಲ ಸಾಧ್ಯ? ನಮಗ್ಯಾರೋ ಸುಮಾರು ವರ್ಷಗಳ ಹಿಂದೆ ಸಿಕ್ಕಿದ್ರು, 2 ದಿನನೋ 3 ದಿನನೋ ಮಾತನಾಡಿಸಿದ್ರು. ಮತ್ತಿನ್ಯಾವತ್ತಾದರೂ ಅವ್ರು ಸಿಕ್ಕಿದ್ರು ಅಂತಂದರೆ ಪರಿಚಯಿಸಿದ್ರು ಅಂತ, ಓ ನೀವಾ ಅಂತ ಹೇಳಿ ಮಾತಾಡ್ತೀವಿ. ಆದರೆ ಇವರು ವರ್ಷಾನುಗಟ್ಟಲೆ ಒಂದೇ ಸೀರಿಯಲ್ನಲ್ಲಿ ಅಭಿನಯಿಸಿದ್ರು ಕೂಡ ಬಿಗ್ ಬಾಸ್ ಮನೆಯಲ್ಲಿ ಒಬ್ರಿಗೊಬ್ರು ಪರಿಚಯನೇ ಇಲ್ಲ ಅನ್ನೋ ರೀತಿಯಲ್ಲಿ ಇದ್ದಿದ್ದು ಯಾಕೆ ಅನ್ನೋದು ಅನೇಕರ ಪ್ರಶ್ನೆ. ಇದೀಗ ಬಿಗ್ ಬಾಸ್ ಮನೆಯಿಂದ ಎಲಿಮಿನೇಟ್ ಆಗಿ ಬಂದ ನಂತರ ಅಶ್ವಿನಿ ಇದೆಲ್ಲದಕ್ಕೂ ಉತ್ತರ ಕೊಟ್ಟಿದ್ದಾರೆ. ಯಾಕೆ ಧ್ರುವಂತ್ ಹತ್ರ ಮಾತಾಡಲಿಲ್ಲ, ಧ್ರುವಂತಿಂದ ಯಾಕೆ ದೂರ ಇದ್ರು ಅನ್ನೋದ್ರ ಬಗ್ಗೆ ಖುದ್ದಾಗಿ ಅವರೇ ಹೇಳಿದ್ದಾರೆ. ಅವರ ಆ ಹೇಳಿಕೆ ಇದೀಗ ತೀರಾ ಶಾಕಿಂಗ್ ಅನಿಸ್ತಾ ಇದೆ. ಈ ಥರನೂ ರೀಸನ್ ಇರುತ್ತಾ ಅಂತ ಅನೇಕರಿಗೆ ಅನಿಸ್ತಾ ಇದೆ. ಅಷ್ಟಕ್ಕೂ ಅಶ್ವಿನಿ ಹೇಳಿದ್ದೇನು, ಮುದ್ದುಲಕ್ಷ್ಮಿ ಸೀರಿಯಲ್ನಲ್ಲಿ ಧ್ರುವಂತ್ ಮತ್ತು ಅಶ್ವಿನಿ ನಡುವೆ ನಡೆದಿದ್ದಾದ್ರೂ ಏನು, ಅವತ್ತಾದಂಥ ಘಟನೆಯಿಂದ ಇವತ್ತಿನವರೆಗೂ ಅಶ್ವಿನಿ ಧ್ರುವಂತನ್ನ ಮಾತಾಡ್ಸೇ ಇಲ್ವಾ, ಇಬ್ಬರ ನಡುವೆ ಅಂತರ ಇದೆಯಾ, ಸೀರಿಯಲ್ ತಂಡದವರು ಹೇಳೋದು ಏನು ವಿಷಯವನ್ನ ಮುಚ್ಚಿಡ್ತಾ ಇದ್ದಾರೆ, ಇದೆಲ್ಲ ವಿಚಾರವನ್ನು ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ. ಆದರೆ ಇಲ್ಲಿವರೆಗೂ ನಿಮ್ಮ ಮೆಗಾ ಸುದ್ದಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಹೆಚ್ಚಿನ ಮಾಹಿತಿಗಾಗಿ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ. ಎಸ್, ಬಿಗ್ ಬಾಸ್ ಸೀಸನ್ 12ರಲ್ಲಿ ಅನೇಕರು ಇದೇ ರೀತಿಯಾಗಿ ಪರಿಚಯ ಇದ್ರೂ ಪರಿಚಯ ಇಲ್ಲದಂತೆ, ಗೊತ್ತಿದ್ರೂ ಗೊತ್ತಿಲ್ಲದಂತೆ ಇರೋದು ನಿಜವಾಗ್ಲೂ ಕೂಡ ಆಶ್ಚರ್ಯ ಅನಿಸುತ್ತೆ. ಅಶ್ವಿನಿ ಮತ್ತು ರಾಶಿಕಾ ಇಬ್ರು ಗೊತ್ತಿದ್ರೂ ಒಬ್ರಿಗೊಬ್ರು ಪರಿಚಯನೇ ಇಲ್ಲ ಅನ್ನೋ ಥರ ಇದ್ದಾರೆ. ಅದರ ಜೊತೆಗೆ ಮುದ್ದುಲಕ್ಷ್ಮಿ ಸೀರಿಯಲನ್ನು ಸುಮಾರು 4 ವರ್ಷಗಳ ಕಾಲ ಒಟ್ಟಿಗೆ ಅಭಿನಯಿಸಿದ್ದ ಧ್ರುವಂತ್ ಮತ್ತು ಅಶ್ವಿನಿ, ಈ ಸೀರಿಯಲ್ ಸಿಕ್ಕಾಪಟ್ಟೆ ಹಿಟ್ಟಾಗಿತ್ತು, ಸೂಪರ್ ಡೂಪರ್ ಹಿಟ್ಟಾಗಿತ್ತು. ಅನೇಕ ವರ್ಷಗಳ ಕಾಲ ಈ ಸೀರಿಯಲ್ ಪ್ರಸಾರ ಆಗಿತ್ತು, ಹಿಟ್ ಜೋಡಿ ಅಂತ ಕೂಡ ಕರೆಸ್ಕೊಂಡಿತ್ತು. ಅವರಿಬ್ಬರೇನೆ ಒಳಗಡೆ ಹೋದ್ಮೇಲೆ, ಬಿಗ್ ಬಾಸ್ ಮನೆ ಒಳಗೆ ಹೋದ್ಮೇಲೆ ಗೊತ್ತೇ ಇಲ್ದಿದ್ದೋ ಥರ, ಪರಿಚಯವೇ ಇಲ್ದಿದ್ದೋ ಥರ ಮಾತಾಡಲೇ ಇಲ್ಲ. ಅದಕ್ಕಿಂತ ಹಿಂದೆ ಅವರ ಸೀರಿಯಲ್ ಮಾಡುವಂಥ ಸಂದರ್ಭದಲ್ಲಿ ತೆಗೆದುಕೊಂಡಂಥ ಸೆಲ್ಫಿ, ಹಾಗೆಯೇ ಗ್ರೂಪ್ ಫೋಟೋಸು, ಇದರಲ್ಲೆಲ್ಲ ತುಂಬ ಆಪ್ತತೆಯಿಂದ ಇದ್ದಂಗೆ ಕಾಣಿಸ್ತಾ ಇತ್ತು. ಬಟ್ ಬಿಗ್ ಬಾಸ್ ಮನೆಯಲ್ಲಿ ಇದ್ದಷ್ಟು ದಿನವೂ ಅಶ್ವಿನಿ ಆಗಲಿ ಧ್ರುವಂತ್ ಆಗಲಿ ಒಂದು ಚೂರು ಮಾತಾಡಲೇ ಇಲ್ಲ. ತೀರಾ ಪರಿಚಯಸ್ಥರು ಅನ್ನೋ ಥರ ವರ್ತನೆಯೂ ಮಾಡಲಿಲ್ಲ. ಒಟ್ಟಿಗೆ ತಿಂಡಿ ತಿನ್ನಲಿಲ್ಲ, ಒಟ್ಟಿಗೆ ಕಷ್ಟ ಸುಖ ಹೇಳ್ಕೊಳ್ಲಿಲ್ಲ, ಇಬ್ರಿಗೂ ಹೊಸಬರು ಅನ್ನೋ ರೀತಿಯಲ್ಲಿ ಇದ್ದರು. ಯಾಕೆ ಅನ್ನುವಂಥ ಪ್ರಶ್ನೆ ಬಿಗ್ ಬಾಸ್ ಮನೆಯಿಂದ ಅಶ್ವಿನಿ ಎಲಿಮಿನೇಟ್ ಆಗಿ ಹೊರಗೆ ಬರ್ತಾ ಇದ್ದ ಹಾಗೇನೆ ಮಾಧ್ಯಮಗಳು ಅವ್ರಿಗೆ ಕೇಳಿದ್ದಾರೆ. ಯಾಕೆ ನೀವು ಧ್ರುವಂತ್ ಅವರನ್ನು ಮಾತಾಡಿಸ್ಲಿಲ್ಲ, ನಿಮಗವ್ರು ಗೊತ್ತಿದ್ದಾರೋ ಗೊತ್ತಿಲ್ವೋ, ನಿಮ್ಮಿಬ್ಬರ ಮಧ್ಯ ಜಗಳ ಆಗಿದೆಯಾ ಅಥವಾ ನಿಮ್ಮಿಬ್ಬರ ಮಧ್ಯ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಏನಾದರೂ ಇದೆಯಾ, ಯಾಕೆ ಮಾತಾಡಿಸ್ಲಿಲ್ಲ ಅಂತ. ಅದಕ್ಕೆ ಅಶ್ವಿನಿ ಕೊಟ್ಟಿರುವಂಥ ಉತ್ತರ ನೋಡಿ ಎಲ್ಲರೂ ಶಾಕ್ ಆಗಿದ್ದಾರೆ. ಹೌದು, ಅಶ್ವಿನಿ ಸಿಂಪಲ್ ಆಗಿ ಹೇಳಿಬಿಟ್ರು. ಏನು ಅಂತಂದರೆ, ಹೌದು, ನಾನು ಮತ್ತು ಧ್ರುವಂತ್ ಮುದ್ದುಲಕ್ಷ್ಮಿ ಸೀರಿಯಲಲ್ಲಿ ನಟಿಸ್ತಾ ಇದ್ವಿ. ಆ ಸೀರಿಯಲ್ ತುಂಬಾ ಹಿಟ್ಟು ಆಗಿತ್ತು, ನಮ್ಮ ಜೋಡಿ ಜನಕ್ಕೆ ರೀಚು ಆಗಿತ್ತು, ನಮ್ಮ ಜೋಡಿ ಅಂತಂದರೆ ಜನಕ್ಕೆ ಇಷ್ಟನೂ ಆಗಿತ್ತು. ಸೀರಿಯಲ್ ಯಾವಾಗ ಮುಗೀತೋ ಅದಾದಮೇಲೆ ಧ್ರುವಂತ್ ನನ್ನ ಜೊತೆ ಕಾಂಟ್ಯಾಕ್ಟ್ನಲ್ಲೇ ಇಲ್ಲ. ಅವ್ರು ಏನು ಮಾಡ್ತಿದ್ದಾರೆ, ಎಲ್ಲಿದ್ದಾರೆ, ನನಗೆ ಯಾವುದೂ ಗೊತ್ತಿಲ್ಲ. ಸೀರಿಯಲಲ್ಲಿ ಇರೋ ತನಕ ನಾವಿಬ್ಬರು ಒಟ್ಟಿಗೆ ಇದ್ವಿ. ಹಲವು ಹೊತ್ತುಗಳ ಕಾಲ ಸೀರಿಯಲ್ ಸೆಟ್ನಲ್ಲಿ ಇರ್ತಿದ್ವಿ. ಹಾಗಾಗಿ ಎದುರು ಬದ್ರು ಇದ್ದಾಗ, ಗ್ರೂಪ್ನಲ್ಲಿ ಇದ್ದಾಗ ಒಟ್ಟಿಗೆ ಊಟ ಮಾಡ್ತಿದ್ವಿ, ಒಟ್ಟಿಗೆ ತಿಂಡಿ ತಿಂತಿದ್ವಿ, ಒಟ್ಟಿಗೆ ಫೋಟೋಸ್ ತೆಗೆದುಕೊಳ್ತಾ ಇದ್ವಿ. ಆದರೆ ಸೀರಿಯಲ್ ಮುಗಿತಾ ಇದ್ದ ಹಾಗೇನೆ ಅವ್ರು ಎಲ್ಲಿ ಹೋದ್ರೋ ನಂಗೆ ಗೊತ್ತಿಲ್ಲ, ನಾನು ಕೂಡ ನನ್ನ ಲೈಫಲ್ಲಿ ಬ್ಯುಸಿ ಆದೆ. ಸೊ ಹಾಗಾಗಿ ನಮ್ಮ ಮಧ್ಯದಲ್ಲಿ ಕಾಂಟ್ಯಾಕ್ಟ್ ಇರಲಿಲ್ಲ, ಅದಕ್ಕೆ ಮಾತಾಡಿಸಿಲ್ಲ ಅಷ್ಟೇ ಅಂತ ಹೇಳಿದ್ರು. ಸೀರಿಯಲ್ ಮುಗಿದ್ಮೇಲೆ ಕಾಂಟ್ಯಾಕ್ಟ್ ಇಲ್ಲ ಅಂದ್ರೂ ಬಹು ವರ್ಷಗಳ ಕಾಲ ಒಬ್ಬ ಸಹೋದ್ಯೋಗಿಗೆ ಜೊತೆಗೆ ನಾವು ಕೆಲಸ ಮಾಡಿರ್ತೀವಿ, ಒಂದೇ ಆಫೀಸ್ನಲ್ಲಿ, ಒಂದೇ ಕಡೆಯಲ್ಲಿ, ಒಂದೇ ಸೆಟ್ನಲ್ಲಿ ಕೆಲಸ ಮಾಡಿರ್ತೀವಿ ಅಂತಂದರೆ ಎಲ್ಲರೂ ಕಾಂಟ್ಯಾಕ್ಟ್ನಲ್ಲಿ ಇರಲ್ಲ, ಅವ್ರ ಪಾಡಿಗೆ ಅವರು ಇರ್ತಾರೆ. ಆದರೆ ಯಾವತ್ತಾದರೂ ಒಮ್ಮೆ ಎದುರುಗಡೆ ಸಿಕ್ಕಾಗ ತೀರಾ ಪರಿಚಯಸ್ಥರು ಹೇಗೆ ಮಾತಾಡ್ತಾರೋ ಹಾಗೇ ಮಾತಾಡ್ತೀವಿ. ಅದಲ್ದೇ ಕಷ್ಟ ಸುಖ ಹೇಳ್ಕೊಳ್ತೀವಿ. ಅದಲ್ದೇ ಯಾರೂ ಇಲ್ದಿರೋ ಪ್ಲೇಸಲ್ಲಿ, ಪರಿಚಯವೇ ಇಲ್ದಿರೋ ಪ್ಲೇಸಲ್ಲಿ ನಮಗೇನೋ ಕಷ್ಟ ಅಂತ ಬಂದಂಥ ಸಂದರ್ಭದಲ್ಲಿ ನಾವು ಈ ಹಿಂದೆ ಯಾರ ಜೊತೆ ಕೆಲಸ ಮಾಡಿರ್ತೀವಿ ಅಥವಾ ಈ ಹಿಂದೆ ನಮಗೆ ಯಾರು ಕ್ಲೋಸ್ ಇರ್ತಾರೋ ಅವ್ರ ಜೊತೆಗೆ ನಾವು ಭಾವನೆಗಳನ್ನು ಹೇಳ್ಕೊಳ್ಳೋದು ಖಡಾಖಂಡಿತವಾಗಿ ಇದ್ದೇ ಇರುತ್ತೆ. ಆದರೆ ಅಶ್ವಿನಿ ಮತ್ತು ಧ್ರುವಂತ್ ಅದನ್ನು ಮಾಡಲೇ ಇಲ್ಲ. ಈಗ ನೋಡಿದ್ರೆ ಗೊತ್ತಾಗ್ತಿರೋ ವಿಚಾರ ಅಂತ ಅಂದರೆ, ಅಶ್ವಿನಿ ಮತ್ತು ಧ್ರುವಂತ್ ನಡುವೆ ಸೀರಿಯಲ್ ನಡೆಯಬೇಕಾದ್ರೇ ಕಿರಿಕ್ ಆಗಿತ್ತು ಅನ್ನೋದು ಗೊತ್ತಾಗ್ತಾ ಇದೆ.
ಇಬ್ಬರು ತುಂಬ ಚೆನ್ನಾಗೇ ಇದ್ದರು, ಇಬ್ಬರ ನಡುವೆ ಒಳ್ಳೆ ಬಾಂಡಿಂಗೇ ಇತ್ತು. ಆದರೆ ಬರ್ತಾ ಬರ್ತಾ ಇಬ್ಬರ ನಡುವೆ ಯಾವುದೋ ಒಂದು ವಿಚಾರಕ್ಕೆ ಮಿಸ್ಅಂಡರ್‌ಸ್ಟ್ಯಾಂಡಿಂಗ್‌ಗಳು ಆಗಿತ್ತು ಅನ್ನೋದು ಸೆಟ್‌ನಲ್ಲಿ ಕೆಲಸ ಮಾಡ್ತಾ ಇದ್ದಂಥ ಅನೇಕರು ಹೇಳಿದ್ದಾರೆ. ಹೌದು, ಇಬ್ಬರ ನಡುವೆ ಅಂಥದ್ದು ಏನಾಯಿತು ಅನ್ನೋದು ಯಾರಿಗೂ ಗೊತ್ತಿಲ್ಲ. ಚೆನ್ನಾಗಿ ಮಾತಾಡಿಕೊಂಡು ಖುಷಿಯಾಗಿ ಇದ್ದೋರು ಒಮ್ಮೆಲೆ ಮಾತು ಬಿಟ್ಟಿದ್ರಂತೆ. ಆ ಸಂದರ್ಭದಲ್ಲಿ ಧ್ರುವಂತ್ ಸಾಕಷ್ಟು ವಿಚಾರಗಳನ್ನು ಎದುರಿಸಬೇಕಾಗಿತ್ತು. ಜೈಲಿಗೂ ಹೋಗೋ ಪರಿಸ್ಥಿತಿ ಬಂದಿತ್ತು. ಜೈಲಿಗೂ ಹೋಗಿ ಬಂದಿದ್ರು. ಒಂದು ಕಡೆಯಲ್ಲಿ ಹೆಂಡತಿ ಡಿವೋರ್ಸ್ ಅಪ್ಲೈ ಮಾಡಿದ್ರು. ಇನ್ನೊಂದು ಕಡೆಯಲ್ಲಿ ನನಗೆ ಲೈಂಗಿಕ ದೌರ್ಜನ್ಯ ಆಗಿದೆ ಅಂತ ಧ್ರುವಂತ್ ಮೇಲೆ ಹುಡುಗಿಯೊಬ್ಬರು ಕಂಪ್ಲೇಂಟ್ ಕೊಟ್ಟಿದ್ರು. ತೆಲುಗು ಇಂಡಸ್ಟ್ರಿಯಲ್ಲಿ ಯಾವುದೋ ಒಬ್ಬ ನಟಿಯ ಜೊತೆಗೆ ಲಾಡ್ಜ್ ಒಂದರಲ್ಲಿ ಮಿಸ್‌ಬಿಹೇವ್ ಮಾಡಿದ್ರು ಅನ್ನುವಂಥ ಕಾರಣಕ್ಕೆ ಆ ಹುಡುಗಿ ಕೂಡ ಧ್ರುವಂತ್ ಮೇಲೆ ಕಂಪ್ಲೇಂಟನ್ನು ಕೊಟ್ಟಿದ್ರು. ಆ ಹುಡುಗಿಯಿಂದ ದುಡ್ಡನ್ನು ತೆಗೆದುಕೊಂಡಿದ್ದಾರೆ, ಆ ಹುಡುಗಿಯಿಂದ ದುಡ್ಡನ್ನು ಕಿತ್ಕೊಂಡಿದ್ದಾರೆ ಅಂತ ಮತ್ತು ಮದುವೆ ಆಗ್ತೀನಿ ಅಂತ ನಂಬಿಸಿ ಯಾಮಾರಿಸಿದ್ದಾರೆ ಅನ್ನುವಂಥಂಥ ವಿಚಾರವನ್ನು ಆ ಹುಡುಗಿ ಹೇಳಿಕೊಂಡು ಕಂಪ್ಲೇಂಟ್ ಕೊಟ್ಟಿದ್ರು. ಇದೆಲ್ಲವೂ ಕೂಡ ಜೊತೆಗೆ ಕೆಲಸ ಮಾಡಿದ್ದ ಅಶ್ವಿನಿಗೆ ಇರುಸು ಮುರುಸು ಆಗಿತ್ತಂತೆ. ಗೆಳೆಯ ಅಂತ ಅನ್ಕೊಂಡಿದ್ದಂಥ ಧ್ರುವಂತ್ ಈ ರೀತಿಯಾಗಿ ಎಲ್ಲ ವರ್ತಿಸಿದ್ದು, ಜೈಲಿಗೆ ಹೋಗೋ ಪರಿಸ್ಥಿತಿ ಬಂದಿದ್ದು ಅಶ್ವಿನಿ ಅವರಿಗೆ ತುಂಬಾನೇ ಇರುಸು ಮುರುಸು ಆಗಿತ್ತಂತೆ. ಇವ್ರ ಜೊತೆಗೆ ಫ್ರೆಂಡ್ಶಿಪ್ನ ಯಾಕೆ ಮೇಂಟೈನ್ ಮಾಡಬೇಕು ಅಂತ ಅನಿಸಿತ್ತಂತೆ. ಸೊ ಈ ಕಾರಣಕ್ಕಾಗಿ ಅಶ್ವಿನಿ ಅವರು ಧ್ರುವಂತ್ ಅವರಿಂದ ಅಂತರವನ್ನು ಕಾಯ್ಕೊಂಡಿದ್ರು. ಇದೇ ಕಾರಣಕ್ಕೆ ಧ್ರುವಂತ್ ಕೂಡ ಅಶ್ವಿನಿ ಅವರನ್ನು ಮಾತಾಡಿಸ್ತಾ ಇರಲಿಲ್ವಂತೆ. ಸೊ ಒಟ್ಟಿನಲ್ಲಿ ಒಂದು ಕಾಂಟ್ರವರ್ಸಿ, ಇಬ್ಬರು ಒಳ್ಳೆ ಗೆಳೆಯರನ್ನು ದೂರ ಮಾಡಿದಂತೂ ಸತ್ಯ. ಬಟ್ ಈ ಹಠ, ಈ ಸಿಟ್ಟು ಎಷ್ಟು ದಿನ ಇರುತ್ತೆ ಅನ್ನೋದು ಗೊತ್ತಿಲ್ಲ. ಒಂದೇ ಮನೆಯಲ್ಲಿ ಇದ್ದಾಗಲೂ ಮಾತಾಡಿಸ್ಲಿಲ್ಲ ಅಂತಂದರೆ ಮುಂದೆ ಇನ್ಯಾವತ್ತೂ ಮಾತೇ ಆಡಿಸಲ್ಲ ಅಂತ ಅನಿಸುತ್ತೆ. ತೀರಾ ಹತ್ತಿರದಿಂದ ಪರಿಚಯಸ್ಥರಾಗಿ ಒಟ್ಟಿಗೆ ಕೆಲಸ ಮಾಡಿದವರು ಈ ರೀತಿಯಾಗಿ ದೂರ ಇದ್ದಿದ್ದು ನಿಜವಾಗ್ಲೂ ಆಶ್ಚರ್ಯ. ಈ ಅನುಮಾನ ನಿಮಗೂ ಬಂದಿತ್ತಾ? ಈ ಬಗ್ಗೆ ನಿಮ್ಗೇನು ಅನಿಸುತ್ತೆ ಅನ್ನೋದನ್ನು ನೀವು ಕೂಡ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯವನ್ನು ತಿಳಿಸಬಹುದು.